ಜೈ ಭಾರತ್ ವಂದೇ ಮಾತರಂ. ಮೊನ್ನೆ ನಡೆದ ಬಾಂಗ್ಲಾದೇಶ ಹಾಗೂ ನ್ಯೂಜಿಲೆಂಡ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಒಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಈ ಪಂದ್ಯಾಟದಲ್ಲಿ ನ್ಯೂಜಿಲೆಂಡ್ವು ಗೆದ್ದುಕೊಂಡಿದೆ. ಆದರೆ ಕ್ರೀಸ್ನಲ್ಲಿ ಆಡುತ್ತಿದ್ದಂತಹ ಈ ರವೀಂದ್ರನನ್ನು ಒಬ್ಬ ಉಗ್ರರ ಬೆಂಬಲಿಗ ಹತ್ತಿರ ಬಂದಿದ್ದಾನೆ. ಆ ಉಗ್ರ ಟಿಕೆಟ್ ಖರೀದಿಸಿ ಕ್ರಿಕೆಟ್ ಪಂದ್ಯಾಟವನ್ನು ನೋಡಲು ಬಂದಿದ್ದ. ಅಲ್ಲಿಂದ ಅವನು ಗ್ರೌಂಡಿಗೆ ಹಾರಿ ರವೀಂದ್ರನನ್ನು ತಬ್ಬಿಕೊಳ್ಳಲು ಪ್ರಯತ್ನ ಪಟ್ಟಿದ್ದ. ಆದರೆ ಅವನ ಬಳಿ ಯಾವುದೇ ರೀತಿಯ ಸ್ಫೋಟಕಗಳು ಕೂಡ ಇರಲಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಭದ್ರತೆ ವೈಫಲ್ಯ ಗೊತ್ತಾಗ್ತಿದೆ. ಈ ಚಾಂಪಿಯನ್ ಟ್ರೋಫಿಗೆ ಉಗ್ರರ ಕರಿನೆರಳು ಕೂಡ ಇದೆ. ಇದಕ್ಕೆ ಇಲ್ಲಿ ಅಹಿತಕರ ಘಟನೆಗಳು ಕೂಡ ನಡೆಯುವ ಸಾಧ್ಯತೆಯೂ ಇದೆ. ಇದೇ ಕಾರಣಕ್ಕೆ ಭಾರತವು ಕೂಡ ಪಾಕಿಸ್ತಾನಕ್ಕೆ ತೆರಳದೆ ಇರಲು ನಿರ್ಧರಿಸಿತು ಹಾಗೂ ದುಬೈಯಲ್ಲಿ ಈ ಹೈಬ್ರಿಡ್ ಮಾಡೆಲ್ ನಲ್ಲಿ ಆಡಲು ಭಾರತ ನಿರ್ಧರಿಸಿತು. ಇನ್ನು 2009ರಲ್ಲಿ ಶ್ರೀಲಂಕಾದ ಮೇಲೂ ಕೂಡ ಭಯೋತ್ಪಾದಕರ ದಾಳಿ ನಡೆಸಿತು. ಇಲ್ಲಿ ಒಂದು ಅಂಶ ನೀವು ಗಮನಿಸಬೇಕು, ಈ ಉಗ್ರನ ಬಳಿ ಯಾವುದೇ ರೀತಿಯ ಒಂದು ವಿಸ್ಫೋಟಕಗಳು ಇರಲಿಲ್ಲ. ಒಂದು ವೇಳೆ ಇದ್ದಿದ್ರೆ ಇವತ್ತು ಕಥೆನೆ ಬೇರೆನೆ ಆಗುತ್ತಿತ್ತು. ಆದ್ರೆ ಒಂದು ಕೂಡ ಅನುಮಾನಕ್ಕೆ ಬರುತ್ತದೆ, ಅಷ್ಟೊಂದು ಸೆಕ್ಯೂರಿಟಿಗಳು ಕೂಡ ಇದ್ರೂ ಕೂಡ ಈ ಸೆಕ್ಯೂರಿಟಿ ಬ್ರಿಡ್ಜ್ ಹೇಗೆ ಆಯ್ತು ಅಂತ. ಅವನೊಬ್ಬ ನಿಷೇಧಿತ ಉಗ್ರ ಸಂಘಟನೆಯ ಬೆಂಬಲಿಗನಾಗಿದ್ದ. ಈ ಕ್ರಿಕೆಟ್ ಪಂದ್ಯಾಟವು ರಾವಲ್ಪಿಂಡಿ ಗ್ರೌಂಡ್ ನಲ್ಲಿ ನಡೆಯುತ್ತಿತ್ತು. ಇನ್ನು ನಿಷೇಧಿತ ಉಗ್ರಗಾಮಿ ಸಂಘಟನೆ ಹೆಸರು ತೆಹರಿಕ್ ಇ ಲಬೈಕ್. ಇನ್ನು ಈ ಸಂಘಟನೆಯ ಬೆಂಬಲಿಗರು ಅಲ್ಲಿಗೆ ಎಷ್ಟು ಜನರು ಬಂದಿದ್ದರು ಅಂತ ಗೊತ್ತಾಗಲಿಲ್ಲ. ಆದರೆ ಅವನನ್ನು ಪೊಲೀಸರು ಹಿಡಿದು ವಿಚಾರಣೆ ನಡೆಸುತ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವನು ಓಡಿಕೊಂಡು ಬರುವಾಗ ಅವನ ಬಳಿ ಆ ಉಗ್ರ ನಾಯಕನ ಫೋಟೋವನ್ನು ಕೂಡ ಕೈಯಲ್ಲಿ ಹಿಡಿದುಕೊಂಡು ಬಂದಿದ್ದ. ಈ ಘಟನೆ ನಡೆದ ನಂತರ ಪಾಕಿಸ್ತಾನಕ್ಕೆ ಸರ್ಕಾರಕ್ಕೆ ಒಂದು ಮುಜುಗರ ಉಂಟಾಗಿದೆ. ಯಾಕೆಂದರೆ ಬೇರೆ ರಾಷ್ಟ್ರದ ಆಟಗಾರರು ಅಲ್ಲಿಗೆ ಬರುವುದೇ ಒಂದು ಸವಾಲಿನ ಕೆಲಸವಾಗಿತ್ತು. ಯಾಕೆಂದ್ರೆ ಅವರಿಗೂ ಕೂಡ ಒಂದು ಭಯೋತ್ಪಾದಕರ ದಾಳಿಯ ಬಗ್ಗೆ ಒಂದು ಹೆದರಿಕೆ ಇಡ್ತಿತ್ತು. ಆದ್ರೆ ಇಂತಹ ಘಟನೆ ನಡೆದ ನಂತರ ಈ ವಿದೇಶಿ ಆಟಗಾರರ ಮನದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಇಲ್ಲಿ ಭದ್ರತಾ ವೈಫಲ್ಯ ಎದ್ದು ಕಾಣುತ್ತಿದೆ. ಈ ಸಂಘಟನೆಯ ಉಗ್ರ ನಾಯಕ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ. ಇನ್ನು 2023ರಲ್ಲಿ ಡಚ್ ಮೂಲದ ರಾಜಕಾರಣಿ ಗೀಟ್ ವೈಲ್ಡರ್ಸ್ ನನ್ನು ಹತ್ಯೆ ಮಾಡುವಂತೆ ಒಂದು ಬಹಿರಂಗ ಕರೆ ಕೊಟ್ಟಿದ್ದ. ಗೀಟ್ ವೈಲ್ಡರ್ಸ್ ಕೆಲವೊಂದು ಮುಸ್ಲಿಂ ಧೋರಣೆಗಳನ್ನು ಕೂಡ ಅವನು ವಿರೋಧಿಸುತ್ತಿದ್ದ ಹಾಗೂ ಭಯೋತ್ಪಾದಕ ದಾಳಿಗಳನ್ನು ಕೂಡ ಅವನು ವಿರೋಧಿಸುತ್ತಿದ್ದ. ಇನ್ನು ಭಾರತದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿರುವ ಈ ನುಪುರ್ ಶರ್ಮಾ ಅವರ ಹೇಳಿಕೆಯನ್ನು ಇವನು ಸಮರ್ಥಿಸುತ್ತ ಇವನನ್ನು ಹತ್ಯೆಗೈಯಲು ಈ ಉಗ್ರ ನಾಯಕ ಸಾದ್ ರಿಜ್ವಿ ಕರೆ ಕೊಟ್ಟಿದ್ದ. ಈ ಘಟನೆ ನಡೆದ ನಂತರ ಆಟಗಾರರಿಗೆ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಆದರೆ ಮುಂಬರುವ ದಿನಗಳಲ್ಲಿ ಏನಾಗಲಿದೆ ಅಂತ ಒಂದು ಚಿಂತೆ ಇದ್ದೇ ಇದೆ.